ನಮಸ್ಕಾರ. ಥ್ಯಾಂಕ್ ಯು ಮತ್ತೆ ಅಪ್ಪು ಪಿಕ್ಚರ್ ಥ್ಯಾಂಕ್ ಯು ಮತ್ತೆ ಅಪ್ಪು ಮೂವಿ ರಿಲೀಸ್ ಆಗಿದೆ. ಬಹುಶಃ ಸಾಮಾನ್ಯರಿಗೆ ಇದೊಂದು ಸಿನಿಮಾ ರಿಲೀಸ್ ಆಗಿರುತ್ತೆ, ಬಟ್ ನಮ್ಮಂಥ ಎಲ್ಲ ಅಪ್ಪು ಸರ್ ಫ್ಯಾನ್ಸ್ಗೆ ಇದೊಂದು ರೀತಿಯ ಹಬ್ಬ. ಏನು ಬೇಜಾರಂದರೆ ನಾವು ಮತ್ತೆ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡೋಕ್ಕೆ, ಅವ್ರಿಗೆ ಬಂದಾಗ ವಿಸಿಲ್ ಹೊಡೋಕ್ಕೆ, ಅವ್ರನ್ನ ಸಂಭ್ರಮಿಸೋದಕ್ಕೆ ಮತ್ತೆ ನಾವು ಒಂದು ವರ್ಷ ಕಾಯಬೇಕು. ಬಟ್ ಏನೇ ಆಗಲಿ, ಒಂದು ವರ್ಷ ಕಾದರೂ ಮತ್ತೆ ಅಪ್ಪು ಸರ್ ಅವರ ಯಾವುದು ಸಿನಿಮಾ ಬಂದರೂ ಕೂಡ ಅವ್ರ ಲಾಂಚ್ ಟೈಮಲ್ಲಿ ನಾವು ಹೆಂಗೆ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅದೇ ರೀತಿ ಸೆಲೆಬ್ರೇಟ್ ಮಾಡ್ತೀವಿ. ಆ್ಯಂಡ್ ಇವತ್ತು ಸ್ಪೆಷಲ್ಲು ಅಶ್ವಿನಿ ಮ್ಯಾಮ್ದು ಹುಟ್ಟುಹಬ್ಬ ಆ್ಯಕ್ಚುಲಿ. ಸೊ ನಮ್ಮ ಎಲ್ಲ ಅಪ್ಪು ಸರ್ ಅಭಿಮಾನಿಗಳ ಪರವಾಗಿ ಮ್ಯಾಮ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಲವ್ ಯು ಅಪ್ಪು ಸರ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಬಂದು ಈ ಸಿನಿಮಾಗೆ ಸಪೋರ್ಟ್ ಮಾಡಿದ್ದೀರಾ. ಮತ್ತು ಇವತ್ತು ಅಶ್ವಿನಿ ಮೇಡಮ್ ಅವರು ಹುಟ್ಟಿದಬ್ಬ, ಅವರಿಗೆ ಹ್ಯಾಪಿ ಬರ್ಡೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಪ್ಪು ಸರ್ ಅದು 50ನೇ ವರ್ಷದ ಹುಟ್ಟಿದಬ್ಬ. ಅವರು ನಮ್ಮ ಜೊತೆಯಲ್ಲಿಲ್ಲ, ಅದೇ ಒಂದು ತುಂಬ ಫೀಲ್ ಆಗ್ತಾಯಿದೆ. ಈ ಸಿನಿಮಾ ನೋಡ್ತಾ ಇದ್ದಂಗೆ ನಮಗೆ ಒಂದಷ್ಟು ಫೀಲ್ ಕಾಡ್ತು, ಕಣ್ಣಲ್ಲಿ ನಮ್ಗೆ ಗೊತ್ತಿಲ್ಲದಂಗೆ ನೀರು ಬಂತು. ಯಾಕೆಂದರೆ ಅವರು ಜೊತೆಯಲ್ಲಿ ಕಳೆದಂಥ ಒಂದೊಂದು ಗಳಿಗೆನೂ ಕೂಡ ನಮಗೆ ತುಂಬ ಒಂಥರ ಮನಸ್ಸಿಗೆ ಕಾಡ್ತಾ ಇದೆ. ಅದು ಜೊತೆಯಲ್ಲಿ ನಮ್ಮ ಹೀರೋಯಿನ್ ಅವ್ರ ಜೊತೆ ಬಂದು 23 ವರ್ಷದ ಜೊತೆ ನನ್ನ ಜೊತೆ ಸ್ನೇಹಿತರಾಗಿರುವಂಥ ರಕ್ಷಿತಾ ಅವ್ರ ಜೊತೆ ಬಂದು ಸಿನಿಮಾ ನೋಡಿದೆ. ತುಂಬ ಖುಷಿಯಾಯಿತು ಜನಗಳ ಮಧ್ಯೆ ನೋಡಿದ್ದು. ಅವರು ಫಸ್ಟ್ ಟೈಮ್ ಸಿನಿಮಾ ನೋಡಿರೋದು, ಮುಂಚೆ ನೋಡಿರಲಿಲ್ಲ. ರಾಜ್ಕುಮಾರ್ ಅವರ ಕಂಪ್ನಿಯಲ್ಲಿ ಈ ಥರ ಸಿನಿಮಾಗಳು ಯಶಸ್ವಿಯಾಗಿ ಬರ್ತಾಯಿತ್ತು. ಅಪ್ಪು ಸಾರ್ನ ಈ ಟೈಮಲ್ಲಿ ಮಿಸ್ ಮಾಡ್ಕೊಳ್ತಿದ್ದೀವಿ. ಅವ್ರು ಯಾವಾಗಲೂ ನಮ್ಮ ಸುತ್ತ ಇದ್ದಾರೆ ಅಂತ ನಂಬ್ಕೊಂಡಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.